ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಕೃತ್ಯದಲ್ಲಿ ಬಳಸಿದ್ದಂತ 2 ಕಾರುಗಳನ್ನ ಈಗ ಸೀಸ್ ಮಾಡಲಾಗಿದೆ. ಮರ್ಡರ್ಗೆ ಬಳಸಿದಂತ 2 ಕಾರುಗಳನ್ನ ಸೀಸ್ ಮಾಡಿದ್ದಾರೆ. ಬಂಧಿತ ವಿನಯ್ ಹೆಸರಿನಲ್ಲಿರುವಂತ ಕೆಂಪು ಬಣ್ಣದ ಜೀಪ್, ಆರೋಪಿ ಪ್ರದೋಷ್ ಹೆಸರಿನಲ್ಲಿರುವಂತ ಸ್ಕಾರ್ಪಿಯೋ ಕಾರು, ಎರಡನ್ನೂ ಕೂಡ 4 ಕಾರುಗಳ ಪೈಕಿ 2 ಕಾರುಗಳನ್ನ ಈಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. KA01 MG7375 ಈ ರಿಜಿಸ್ಟ್ರೇಷನ್ ನ ಸ್ಕಾರ್ಪಿಯೋ ಕಾರು, ಅದರ ಜೊತೆಗೆ ಪ್ರದೋಷ ಹೆಸರಿನಲ್ಲಿರುವಂತಹ ಸ್ಕಾರ್ಪಿಯೋ ಕಾರಿನ ಜೊತೆಗೆ ವಿನಯ್ ಹೆಸರಿನಲ್ಲಿರುವಂತಹ ಕೆಂಪು ಬಣ್ಣದ ಜೀಪ್, ಎರಡನ್ನೂ ಕೂಡ ಈಗ ಸೀಸ್ ಮಾಡ್ಕೊಂಡಿದ್ದಾರೆ. ಆ ಸೀಸ್ ಮಾಡ್ಕೊಂಡ ಸಂದರ್ಭದಲ್ಲಿ ಕಾರಲ್ಲಿ ಸಿಕ್ಕಿರುವಂತಹ ಐಟಮ್ಸ್ ಅನ್ನ ಗಮನಿಸ್ತಾ ಇದೀವಿ. ಏನೇನ್ ಸಿಕ್ಕಿದೆ ಕಾರಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ರೆ ಅದರಲ್ಲಿ ಮದ್ಯದ ಬಾಟಲ್ ಕೂಡ ಪತ್ತೆ ಆಗಿದೆ. 2 ಕಾರ್ಗಳನ್ನ ಕೂಡ ನಟ ದರ್ಶನ್ ಬಳಸ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಜೊತೆಗೆ ಈ ಕೃತ್ಯ ನಡೆದಂತ ಕ್ರೈಮ್ ಸೀನ್ ಇದೆಯಲ್ಲ, ಈ ಕ್ರೈಮ್ ಸೀನ್ ಆ ಶೆಡ್ ಏನಿದೆ, ಆ ಶೆಡ್ಗೆ ಈ 2 ಕಾರುಗಳಲ್ಲಿ ಬಂದಿದ್ರು ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಪೊಲೀಸರ ಮುಂದೆಯೂ ಕೂಡ ತಪ್ಪೊಪ್ಪಿಗೆಯ ಸಂದರ್ಭದಲ್ಲೂ ಕೂಡ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಈಗ 2 ಕಾರುಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ, ಸೀಸ್ ಮಾಡ್ಕೊಂಡಿದ್ದಾರೆ. ರೆಡ್ ಕಲರ್ ಕಾರು ಜೀಪು, ಇನ್ನೊಂದು ಬ್ಲಾಕ್ ಕಲರ್ ಸ್ಕಾರ್ಪಿಯೋ. 4 ಕಾರುಗಳ ಪೈಕಿ 2 ಕಾರುಗಳನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. KA01 MG7375 ಆ ಜೀಪ್ ಅನ್ನ ಗಮನಿಸ್ತಾ ಇದೀವಿ. ಸ್ಕಾರ್ಪಿಯೋ ಕಾರನ್ನ ಅದನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ವರ್ಷಿತಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, 2 ಕಾರುಗಳನ್ನ ಈಗ ಸೀಸ್ ಮಾಡಲಾಗಿದೆ. ಈ 2 ಕಾರುಗಳು ಕೂಡ CCTV ಫುಟೇಜಸ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸಿದೆ. ಜೊತೆಗೆ 2 ಕೂಡ ಕ್ರೈಮ್ ನಡೆದಂತ ಏರಿಯಾ ಏನಿದೆ ಆ ಏರಿಯಾದಲ್ಲಿ ಓಡಾಡಿದೆ. ಜೊತೆಗೆ ಆ ಕ್ರೈಮ್ ನಡೆದಂತ ಶೆಡ್ಗೂ ಕೂಡ ಬಂದಿರುವಂತದ್ದು ಕೂಡ ಈಗ ಗೊತ್ತಾಗಿರೋದು. ಜೊತೆಗೆ ಏನೇನ್ ಸಿಕ್ತು ಆ ಕಾರಲ್ಲಿ, ಯಾವ ರೀತಿಯಲ್ಲಿ ತನಿಖೆ ನಡೀತಾ ಇದೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಏನು 2 ಕಾರುಗಳು, ಟೋಟಲ್ ಆಗಿ 4 ಕಾರುಗಳಿದ್ವು. ಅದರಲ್ಲಿ 2 ಕಾರುಗಳು ಏನು CCTV ಫುಟೇಜ್ಗೆ ಸಿಕ್ಕಿತ್ತು. ಆ ಒಂದು 2 ಕಾರುಗಳನ್ನು ಈಗ ಪೊಲೀಸರು ಒಂದು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಸದ್ಯ ನಾನು ಈ ಒಂದು ಕಾರಿನ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಅಂದರೆ KA04 NA0006 ಅನ್ನುವಂತಹ ಒಂದು ಜೀಪ್ನಲ್ಲೂ ಕೂಡ ಈ ಒಂದು ಜೀಪ್ ಕೂಡ ರೆಡ್ ಕಲರ್ ಜೀಪ್ ನಿನ್ನೆ ಕೂಡ CCTVಯಲ್ಲಿ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸಿತ್ತು. ಅಂದರೆ ಇದೇ ಕಾರ್ನಲ್ಲಿ ಓಡಾಡಿದ್ದಾರೆ ಏನು ಈಗ ದರ್ಶನ್ ಆಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು ಅಥವಾ ಇನ್ನಿತರ ಆರೋಪಿಗಳೇನೇನಿದ್ದಾರೆ ಇವರು ಕೂಡ ಇದೇ ಕಾರ್ನಲ್ಲಿ ಹೋಗಿದ್ದಾರೆ. ಜೊತೆಗೆ ಆ ಶೆಡ್ನಿಂದ ಹೊರಗೆ ಬಂದಿರುವಂತಹ ಒಂದು ಫುಟೇಜ್ ಕೂಡ ಲಭ್ಯ ಇತ್ತು. ಹಾಗಾಗಿ ಈ ಒಂದು ಕಾರನ್ನು ಕೂಡ ಈಗ ಸೀಸ್ ಮಾಡಿರುವಂಥದ್ದು. ಇದ್ರ ಒಳಗೆ ನಾವು ದೃಶ್ಯಾವಳಿಯಲ್ಲಿ ನೋಡೋದಾದ್ರೆ ಮದ್ಯದ ಬಾಟಲ್ಗಳು ಕೂಡ ಈಗ ಲಭ್ಯವಾಗಿರುವಂಥದ್ದು. ಅಂದರೆ ಏನು ಘಟನೆ ನಡೀತು ಆ ಒಂದು ಘಟನೆ ಸಂದರ್ಭದಲ್ಲಿ ಏನಾದರೂ ಮದ್ಯ ಸೇವನೆಯನ್ನ ಮಾಡಿದ್ರಾ ಅಥವಾ ಇನ್ನೇನು ಬೇರೆ ರೀತಿ ಏನಾದರೂ ಇದ್ದಾಗಿತ್ತಾ ಅನ್ನುವಂಥದ್ದನ್ನ ದೃಶ್ಯಾವಳಿಯಲ್ಲಿ ನೋಡ್ತಾ ಹೋಗ್ಬೋದು. ಒಂದು ಬಿಳಿ ಕವರ್ನಲ್ಲಿ ಮದ್ಯದ ಬಾಟಲ್ನ ಕೂಡ ಇಟ್ಟಿರುವಂಥದ್ದು. ಅಂದರೆ ಘಟನೆಗೆ ಸಂಬಂಧಪಟ್ಟ ಹಾಗೆಯೇ ಎಲ್ಲರೂ ಕೂಡ ಕೂತ್ಕೊಂಡು ಈ ಒಂದು ಘಟನೆಯನ್ನು ಏನು ರೇಣುಕಾಸ್ವಾಮಿ ಅವರು ಏನಿದ್ದಾರೆ ಅವ್ರನ್ನ ಕೊಲೆಯನ್ನು ಮಾಡಿದ್ರಾ ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದೇನಪ್ಪ ಅಂದರೆ ಏನು ದರ್ಶನ್ ಅವರ ಸ್ನೇಹಿತ A4 ಆರೋಪಿ ಏನಿದ್ದಾರೆ ವಿನಯ್ ಅವರಿಗೆ ಸೇರಿದಂತಹ ಕಾರ್ ಆಗಿರುತ್ತೆ. ಜೊತೆಗೆ ಇದರಲ್ಲೂ ಕೂಡ ಒಂದಷ್ಟು ಜನ ಏನು ಆರೋಪಿಗಳಿದ್ದಾರೆ, ಅವರು ಕೂಡ ಸಂಚಾರವನ್ನು ಮಾಡಿರ್ತಾರೆ. ಇದಾದ ಮೇಲೆ ನಾನು ಇನ್ನೊಂದು ಬ್ಲ್ಯಾಕ್ ಕಲರ್ ಕಾರನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ನನ್ನ ಹಿಂಬದಿಗೆ ಕಾರ್ ಇದೆ, ಅಲ್ಲೂ ಕೂಡ ಒಂದು ಅದು ನಾವು ಒಳಗೆ ದೃಶ್ಯಾವಳಿ ನೋಡ್ತಾ ಇರಬೇಕಾದ್ರೆ ಅಲ್ಲೂ ಕೂಡ ಒಂದು ವೆನೈಟಿ ಬ್ಯಾಗ್ ಪತ್ತೆ ಆಗಿರುವಂಥದ್ದು. ಅಂದರೆ ಕ್ಯಾಮ್ರಾದ ಕಣ್ಣಿಗೆ ಬೀಳಿಲ್ಲ ಅಂದರೂ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ವೆನೈಟಿ ಬ್ಯಾಗ್ ಇದೆ. ಅಂದರೆ ಅದು ಪವಿತ್ರ ಗೌಡ ಅವ್ರದ್ದ ಅನ್ನುವಂತಹ ಸಂಶಯ ಕೂಡ ಈಗ ಏನು ಬರ್ತಾ ಇರುವಂಥದ್ದು. ಅಂದರೆ ಪವರ್ ಟಿವಿ ಈ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಾವು ಕೂಡ ಮಾಡಿದಾಗ ಈ ಒಂದು ವೆನೈಟಿ ಬ್ಯಾಗ್ ಕೂಡ ಪತ್ತೆ ಆಗಿರುವಂಥದ್ದು. ಅಂದರೆ ಕ್ಯಾಮ್ರಾ ಕಣ್ಣಿಗೆ ಬೀಳದೇ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ಈ ಒಂದು ಗಾಡಿಯನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು. KA01 MG7375 ಅನ್ನುವಂತಹ ಕಾರು, ಇದೇ ಒಂದು ಗಾಡಿಯಲ್ಲಿ ಶವವನ್ನು ಏನು ತಂದು ಎಸೆದ್ರ ಅನ್ನುವಂತಹ ಅನುಮಾನ ಕೂಡ ಈಗ ಮೂಡ್ತಾ ಇರುವಂಥದ್ದು. ಸಾಕಷ್ಟು ತನಿಖೆ ಆಗ್ತಾ ಇದೆ. ಅದ್ರ ಜೊತೆಗೆ ಅಂದರೆ ನಾನು ಹಿಂಬದಿ ಕೂಡ ತೋರಿಸ್ತಾ ಹೋಗ್ತೀನಿ. ಅಂದರೆ ದೃಶ್ಯಾವಳಿಯಲ್ಲಿ ಕಾಣಲಿಲ್ಲ ಅಂದರೂ ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ವೆನೈಟಿ ಬ್ಯಾಗ್ ಇದೆ, ಗ್ರೇ ಕಲರ್ ವೆನೈಟಿ ಬ್ಯಾಗ್ ಇರುವಂಥದ್ದು.
ಅಂದ್ರೆ ಇದು ಪವಿತ್ರ ಗೌಡ ಕೂಡ ಇದೇ ಒಂದು ಕಾರ್ನಲ್ಲಿ ಏನಾದರೂ ಇದ್ರ ಅವ್ರದೇ ಈ ಒಂದು ಬ್ಯಾಗ ಅಥವಾ ಈ ಒಂದು ಕಾರಿಗೆ ಸಂಬಂಧಪಟ್ಟವ್ರು ಏನಿರ್ತಾರೆ ಅವ್ರದ್ದು ಏನು ಈ ಒಂದು ವೆನೈಟಿ ಬ್ಯಾಗ್ ಬರುತ್ತಾ ಅನ್ನುವಂಥದ್ದು ಕೂಡ ಅಂದ್ರೆ ಪ್ರದೋಷ್ ಈ ಒಂದು ಕಾರಿನ ಮಾಲೀಕ ಆಗಿರ್ತಾರೆ, ಇವರು ಕೂಡ ಆರೋಪಿ ಆಗಿದ್ದಾರೆ. ಸೊ ಹಾಗಾಗಿ ಎಲ್ಲ ಕೂಡ ತನಿಖೆ ಆಗ್ತಾ ಇದೆ. ಜೊತೆಗೆ ಈ ಒಂದು ಡ್ರೈವ್ ಮಾಡ್ಬೇಕಂತಹ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು, ಯಾರ್ಯಾರ ಫಿಂಗರ್ ಪ್ರಿಂಟ್ಗಳು ಸಿಕ್ಕತ್ತೆ, ಜೊತೆಗೆ ರೇಣುಕಾ ಸ್ವಾಮಿ ಅವರ ಶವವನ್ನು ಏನು ರವಾನೆ ಮಾಡಬೇಕಾದ್ರೆ ಅಕಸ್ಮಾತ್ ಏನಾದರೂ ರಕ್ತದ ಕಲೆಗಳು ಏನಾದರೂ ಬಿದ್ದಿದ್ಯಾ, ಏನು ಹೆಂಗೆ ಅನ್ನುವಂತಹ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಆರೋಪಿಗಳನ್ನ ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು ನಟ ದರ್ಶನ್, ಜೊತೆಗೆ ಪವಿತ್ರ ಗೌಡ ಅವರಿಗೆ ಯಾವ ರೀತಿ ಸಂಬಂಧದಲ್ಲಿ ಇವರು ಕೂಡ ಆ ಒಂದು ಘಟನೆಯಲ್ಲಿ ಇದ್ರ ಏನು ಅನ್ನುವಂಥದ್ದನ್ನ ಈಗಾಗಲೇ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಜೊತೆಗೆ ಈ ಒಂದು ಕಾರ್ಗಳನ್ನ ನಾವು ನೋಡೋದಾದ್ರೆ ಒಂದು ಕಡೆಯಲ್ಲಿ ಮದ್ಯದ ಬಾಟಲ್ ನಾನು ಈಗಾಗಲೇ ಹೇಳಿದೆ, ಇನ್ನೊಂದು ಕಡೆಯಲ್ಲಿ ವೆನೈಟಿ ಬ್ಯಾಗ್ ಕೂಡ ಲಭ್ಯವಾಗಿರುವಂಥದ್ದು ಸಾಕಷ್ಟು ಒಂದು ಊಹಾಪೋಹಗಳಿಗೆ ಕೂಡ ದಾರಿ ಆಗ್ತಾ ಇದೆ. ಇದಾದ್ಮೇಲೆ ಏನಂದ್ರೆ ಒಂದಷ್ಟು ಕಡೆಯಲ್ಲಿ ಪೊಲೀಸ್ ಕೂಡ ತನಿಖೆ ಮಾಡ್ತಾರೆ ರಕ್ತದ ಕಲೆಗಳಲ್ಲಿ, ಜೊತೆಗೆ ಫಿಂಗರ್ ಪ್ರಿಂಟ್, ಯಾರ್ ಫಿಂಗರ್ ಪ್ರಿಂಟ್ ಇದೆ, ಕೊಲೆ ಆದಂತಹ ರೇಣುಕಾ ಸ್ವಾಮಿ ಏನಿದ್ದಾನೆ ಅವನನ್ನ ಎಷ್ಟು ಗಂಟೆಗೆ ಈ ಕಾರಲ್ಲಿ ಸಾಗಿಸಲಾಯಿತು, ಜೊತೆಗೆ CCTV ಫುಟೇಜ್ನಲ್ಲೂ ಕೂಡ ಒಂದು ಗೋಡನ್ಗೆ ಹೋದಂತಹ ಸಂದರ್ಭದಲ್ಲಿ ರೆಡ್ ಕಲರ್ ಜೀಪ್ ಕೂಡ ಲಭ್ಯ ಆಗತ್ತೆ. ಇದೇ ಜೀಪಲ್ಲಿ ಕರ್ಕೊಂಡು ಹೋದ್ರ, ಜೊತೆಗೆ ಆ ಒಂದು ಜೀಪ್ನಲ್ಲಿ ಮದ್ಯದ ಬಾಟಲ್ ಕೂಡ ಲಭ್ಯ ಆಗಿರೋದ್ರಿಂದ ಈ ಒಂದು ಬಾಟಲ್ನಲ್ಲಿ ಯಾರ್ಯಾರ ಫಿಂಗರ್ ಪ್ರಿಂಟ್ ಇರುತ್ತೆ, ಜೊತೆಗೆ ಏನೇನಾಗತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ವರ್ಷಿತ, ಇದರ ಜೊತೆಯಲ್ಲಿ 2 ಕಾರುಗಳಲ್ಲೂ ಕೂಡ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇರೋದು, ಸಾಕಷ್ಟು ತನಿಖೆಗಳು ನಡೀತಾ ಇರೋದ್ರಿಂದ ಈ ಮರ್ಡರ್ ವೆಪನ್ ಅನ್ನುವಂಥದ್ದು ಅದು ಬಲವಾದ ಆಯುಧದಿಂದ ಹೊಡೆದಿದ್ದಾರೆ ಅನ್ನುವಂಥದ್ದು ಗೊತ್ತು. ಅದು ಬ್ಯಾಟ್ ಆಗಿರ್ಬೋದು, ಮರದ ಕಟ್ಟಿಗೆ ಆಗಿರ್ಬೋದು, ಇನ್ನಿತರ ಯಾವುದೇ ವಸ್ತುಗಳಾಗಿರ್ಬೋದು, ಅಂಥದ್ದೇನಾದ್ರೂ ಕಾರಿನಲ್ಲಿ ಸಿಕ್ಕಿದೆಯಾ? ಅದರ ಜೊತೆಯಲ್ಲಿ ಇನ್ನೂ 2 ಕಾರಿದೆ ಅನ್ನುವಂಥದ್ದು ಗೊತ್ತಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ ಈಗ ವರ್ಷಿತ? ಅಂದ್ರೆ ಅಶ್ವಿನಿ, ಸದ್ಯಕ್ಕೆ 2 ಕಾರುಗಳನ್ನ ಈಗ ತಂದು ವಶಕ್ಕೆ ಪಡೆದಿರುವಂಥದ್ದು. ಒಟ್ಟಾರೆಯಾಗಿ 4 ಕಾರುಗಳಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಇನ್ನೆರಡು ಕಾರುಗಳು ಎಲ್ಲಿ ಹೋಗಿದೆ, ಯಾರು ಏನಾದರೂ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ತರೋಕೆ ಅದೇ ಕಾರುಗಳನ್ನ ಬಳಕೆ ಮಾಡಿದ್ರ, ಏನು ಹೆಂಗೆ ಅನ್ನುವಂಥದ್ದು ಇನ್ನು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ 2 ಕಾರುಗಳನ್ನ ತಂದು ಇಲ್ಲಿ ನಿಲ್ಲಿಸಿರುವಂಥದ್ದು, ಅಂದ್ರೆ ಒಂದು ಜೀಪ್, ಇನ್ನೊಂದು ಕಾರ್. ಹಾಗಾಗಿ ಇವರ ಮಾಲೀಕರು ಕೂಡ ಅಂದ್ರೆ ಸಾಮಾನ್ಯವಾಗಿ ಅವ್ರನ್ನ ಆ ಪರಿಸ್ಥಿತಿಯನ್ನ ನೋಡಿದ್ರೆ ದೊಣ್ಣೆ ಆಗಿರ್ಬೋದು, ರಾಡ್ಸ್ ಆಗಿರ್ಬೋದು, ಎಲ್ಲ ಇದ್ರನ್ನು ಕೂಡ ಅವರನ್ನ ಮಾರಾಮಾರಿಯಾಗಿ ಹತ್ಯೆಯನ್ನ ಮಾಡಿರುವಂಥದ್ದು. ಅಂದ್ರೆ ಆ ಒಂದು ಆಯುಧಗಳನ್ನು ಕೂಡ ಇದೇ ಒಂದು ಗಾಡಿಯಲ್ಲಿ ಸಾಗಿಸಿ ಬೇರೆ ಕಡೆ ಏನಾದರೂ ಎಸೆದ್ರ ಅನ್ನುವಂಥದ್ದು. ಜೊತೆಗೆ ಒಂದಷ್ಟು ಫಿಂಗರ್ ಪ್ರಿಂಟ್ಗಳು ಕೂಡ ತುಂಬಾ ಅವಶ್ಯಕತೆ ಆಗಿರುತ್ತೆ. ಯಾಕಂದ್ರೆ ಈಗ ಏನು 12 ಜನ ಆರೋಪಿಗಳಿದ್ದಾರೆ, ಆ ಆರೋಪಿಗಳ ಫಿಂಗರ್ ಪ್ರಿಂಟ್ ಇದೇ ಕಾರಲ್ಲಿ ಸಿಕ್ಕತ್ತಾ ಅನ್ನುವಂಥದ್ದು ಪಕ್ಕ ಆದ್ರೆ ಆರೋಪಿಗಳು ಒಂದು ಗ್ಯಾರಂಟಿ ಸಿಕ್ಕತ್ತೆ. ಯಾಕಂತಂದ್ರೆ ಇದೇ ಆರೋಪಿಗಳು ಇಲ್ಲೇ ಒಂದು ಆಯುಧಗಳನ್ನ ಎಸ್ತಿದ್ದಾರೆ, ಜೊತೆಗೆ ಇವರೇ ಹತ್ಯೆಗೆ ಇದ್ದಿದ್ದಾರೆ ಅನ್ನುವಂಥದ್ದು ಕೂಡ ಸಲೀಸಾಗಿ ಗೊತ್ತಾಗುತ್ತೆ. ಇನ್ನು ಉಳಿದಂತೆ ಈ 2 ಕಾರುಗಳಲ್ಲಿ ಒಂದು ಕಾರಲ್ಲಿ ಮದ್ಯದ ಬಾಟ್ಲ್ ಇರೋದು ಕನ್ಫರ್ಮ್ ಆಗಿದೆ, ಆದ್ರೆ ಇನ್ನೊಂದು ಕಾರಲ್ಲಿ ಕೂಡ ಒಂದು ಲೇಡೀಸ್ ವೆನೈಟಿ ಬ್ಯಾಗ್ ಕೂಡ ಇದೆ. ಹಾಗಾಗಿ ಸಾಕಷ್ಟು ತನಿಖೆ ಆಗ್ತಾ ಇದೆ. ಆ ವೆನೈಟಿ ಬ್ಯಾಗ್ ಯಾರ್ದು, ಬಾಟಲ್ಸ್ಗಳು ಹೇಗೆ ಬಂದವು, ಜೊತೆಗೆ ಆಯುಧಗಳನ್ನು ಎಲ್ಲೆಲ್ಲಿ ಬಿಸಾಡಿದ್ದಾರೆ, ಇನ್ನುಳಿದಂತಹ 2 ಗಾಡಿಗಳೇನಿದೆ ಅದನ್ನು ಕೂಡ ಆದಷ್ಟು ಬೇಗ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಆ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಸಿಕ್ಕತ್ತಾ, ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನಾದರೂ ಒಂದಷ್ಟು ಕ್ಲೂ ಏನಾದ್ರೂ ಸಿಕ್ಕತ್ತಾ? ಯಾಕಂದ್ರೆ ಅವ್ರನ್ನ ಒಂದು ಕಿಡ್ನಾಪ್ ಮಾಡ್ಕೊಂಡು ಶೆಡ್ಡಿ ಕರ್ಕೊಂಡು ಬಂದು ಹೊಡೆದು ಅವ್ರನ್ನ ತಂದು ಬಿಸಾಡಿರೋದ್ರಿಂದ ಎಲ್ಲಾದ್ರೂ ಒಂದು ಕಡೆಯಲ್ಲಾದ್ರೂ ಕಳ್ಳರು ಸಿಕ್ಕ ಹಾಕೊಳ್ಳೇಬೇಕು. ಯಾಕಂದ್ರೆ ಈಗಾಗಲೇ 12 ಜನ ಸಿಕ್ಕ ಹಾಕೊಂಡಿದ್ದಾರೆ. ಈ ರೀತಿಯಾಗಿ ಯಾರು ಮೇನ್ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರಿಂದ ಇವರಿಗೆಲ್ಲ ಯಾವ ರೀತಿ ಲಿಂಕ್ಗಳು ಸಿಕ್ತು, ಏನು ಹೆಂಗೆ, ಆ ಕಾರ್ ಇನ್ನೆರಡು ಕಾರ್ಗಳು ಬಂದು ಅದರ ತನಿಖೆ ಆದ್ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ತಿಳಿಯುತ್ತೆ. ಅಶ್ವಿನಿ. ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.